ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ. ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಇವತ್ತು ಮಧ್ಯಾಹ್ನ ಪಾಯಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಕೂಲಿಂದ ಬಂದಾದಮೇಲೆ ಇದನ್ನು ತೊಗೊಂಡಿದ್ದೀನಿ. ಇದು ಸಣ್ಣದು ಶಾವಿಗೆ, ಆಲ್ರೆಡಿ ರೋಸ್ಟ್ ಮಾಡಿರ್ತಾರೆ ಈ ಶಾವಿಗೆನ. ತುಂಬ ಚೆನ್ನಾಗಿರುತ್ತೆ. ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಹಾಲಲ್ಲಿ ಹಾಕಿಬಿಟ್ಟು ಬೇಯಿಸ್ಕೊಂಡ್ರೆ 10 ನಿಮಿಷಕ್ಕೆಲ್ಲ ಬೆಂದುಬಿಡುತ್ತೆ. ತುಂಬ ಚೆನ್ನಾಗಿದೆ ಶಾವಿಗೆ. ತಿನ್ನೋದಕ್ಕೂ ಕೂಡ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಶಾವಿಗೆ ಕೂಡ. ಹಾಗೆ ಸಂಜೆ ಸ್ನ್ಯಾಕ್ಸ್ಗೆ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಅವಲಕ್ಕಿ ಇತ್ತು ಮತ್ತು ಕಡಲೆಪಪ್ಪು, ಕಡಲೆಬೀಜ ಎಲ್ಲ ಇರೋದ್ರಲ್ಲೇ ಇರೋ ಐಟಮಲ್ಲೇ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಆಚೆ ಕಡೆಯಿಂದ ತಂದು ಕೊಟ್ಟರೆ ಅಷ್ಟು ಮಕ್ಕಳಿಗೆ ಹೆಲ್ತಿ ಅಲ್ಲ. ಅದರಿಂದ ನಾವೇ ರುಚಿಯಾಗಿ ಮನೆಯಲ್ಲೇ ಮಾಡಿಕೊಟ್ರೆ ರುಚಿಯಾಗಿ ಇರುತ್ತೆ ಮತ್ತು ಹೆಲ್ತಿಯಾಗೂ ಕೂಡ ತಿಂತಾರೆ. ಅದರಿಂದ ಸ್ನ್ಯಾಕ್ಸ್ನ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲೇ. ಮನೆಯಲ್ಲೇ ಅವಲಕ್ಕಿ ಇತ್ತು. ನಾನು ಅವಲಕ್ಕಿ ಜಾಸ್ತಿ ಯೂಸ್ ಮಾಡಲ್ಲ. ಅವಲಕ್ಕಿ ಉಪ್ಪಿಟ್ಟು ಯಾವಾಗಾದರೂ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂತಂದರೆ ಅದನ್ನು ಬಿಟ್ಟರೆ ಇಡ್ಲಿಗೆ ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ. ಅದರಿಂದ ಹೇಗೂ ಇತ್ತಲ್ಲ ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನನಗೂ ಟ್ಯಾಬ್ಲೆಟ್ ನುಂಗ್ತೀನಲ್ಲ, ಶಾರ್ಪ್ 5 o'clock ಮೇಲೆ ಹೊಟ್ಟೆ ಎಸಿತಾ ಇರುತ್ತೆ. ಅದಕ್ಕೆ ಸ್ನ್ಯಾಕ್ಸ್ನ ರೆಡಿ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಅವಳು ಬೇರೆ ಕೇಳ್ತಾ ಇರ್ತಾಳೆ, ಡೈಲಿ ಮಾಡಿದ್ನೇ ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸು ಸ್ವೀಟ್ನೇ ಏನು ಕೊಡೋದು, ಏನಾದರೂ ಖಾರವಾಗಿ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಮಾಡಿಕೊಡ್ತಾ ಇದ್ದೀನಿ. ನೋಡಿ, ಸ್ನ್ಯಾಕ್ಸ್ನ ಹೇಗೆ ಮಾಡೋದು ಅಂದರೆ, ಮೊದಲು ಕಡಲೆ ಬೀಜನ ನಾನಿಲ್ಲಿ ಎಣ್ಣೆಯಲ್ಲಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಸ್ನ್ಯಾಕ್ಸ್, ತುಂಬ ರುಚಿಯಾಗಿರುತ್ತೆ ನಿಜವಾಗ್ಲೂ. ಮನೆಯಲ್ಲಿ ಈಸಿಯಾಗಿ ಬೇಗ ಮಾಡ್ಕೊಳ್ಬೋದು. ಕಡಲೆ ಬೀಜ ಚೆನ್ನಾಗಿ ಬೆಂದಿದೆ, ಅದಕ್ಕೆ ಸೈಡ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಕಡಲೆ ಬೀಜನ. ಎಣ್ಣೆ ಸ್ವಲ್ಪ ಕಾದ ಮೇಲೇ ನೀವು ಕಡಲೆ ಬೀಜ ಎಲ್ಲ ಹಾಕಿ ಹುರ್ಕೊಳ್ಬೇಕು. ಸೊ ಇದಕ್ಕೆ ಕಡಲೆಪಪ್ಪು, ಕಡಲೆ ಬೀಜ, ಕರಿಬೇವು ಸೊಪ್ಪು, ಒಣಮೆಣ್ಸಿನ್ಕಾಯಿ ಇದ್ದರೆ ಆಗುತ್ತೆ. ಸೊ ಇವಾಗ ಅವಲಕ್ಕಿನ ಆ್ಯಡ್ ಮಾಡ್ಕೊಳ್ತೀನಿ. ಅವಲಕ್ಕಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಾಯ್ದಿರಬೇಕು. ಎಣ್ಣೆ ಕಾದಾಗ ಅವಲಕ್ಕಿನ ಚೆನ್ನಾಗಿ ಹಾಕ್ಕೊಂಡು ಹುರ್ಕೊಳ್ಳೋಣ ಎಣ್ಣೆಯಲ್ಲಿ. ಎಷ್ಟು ಜನ ಈ ಥರ ಸಂಜೆ ನಿಮಗೆ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ? ಅದರಲ್ಲೂ ಮನೆಯಲ್ಲೇ ಸ್ನ್ಯಾಕ್ಸ್ನ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ? ನಿಮ್ಗೆ ಯಾವ್ಯಾವ ಥರ ಸ್ನ್ಯಾಕ್ಸ್ ಗೊತ್ತಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದರಲ್ಲೂ ಈ ಚಳಿಗಾಲದಲ್ಲಂತೂ ಸ್ನ್ಯಾಕ್ಸ್ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಅಲ್ವಾ? ನೋಡಿ, ಇಲ್ಲಿ ನಾನು ಹುರ್ಕೊಂಡಾದಮೇಲೆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹುರ್ಕೊಂಡಾದಮೇಲೆ ನಾನಿಲ್ಲಿ ಸೈಡ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಅವಲಕ್ಕಿನ. ಔಟ್ಸೈಡು ಅವರು ಯಾವಾಗ ಮಾಡಿಟ್ಟಿರ್ತಾರೋ, ಯಾವಾಗ ಪ್ಯಾಕ್ ಮಾಡಿರ್ತಾರೋ, ಏನಿರುತ್ತೋ ಗೊತ್ತಿಲ್ಲ. ಅದ್ರ ಬದಲು ನಾವೇ ಈ ಥರ ಮನೆಯಲ್ಲಿ ಹೆಲ್ತಿಯಾಗಿ ಸ್ನ್ಯಾಕ್ಸ್ನ ರೆಡಿ ಮಾಡಿಕೊಂಡ್ರೆ, ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೂ ಕೂಡ ಒಂದು ಸಮಾಧಾನ ಇರುತ್ತೆ. ಹೆಲ್ತಿ ಸ್ನ್ಯಾಕ್ಸ್ನ ತೊಗೊಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅಲ್ವಾ? ಆಚೆ ಕಡೆದಕ್ಕಿಂತ ಮನೇಲೇ ಮಾಡಿಕೊಂಡ್ರೆ ಒಳ್ಳೆಯದು. ಸಪೋಸ್ ಒಂದೊಂದು ಟೈಮಲ್ಲಿ ಮನೇಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಆಚೆ ಕಡೆನೇ ನಾವು ಸ್ನ್ಯಾಕ್ಸ್ನ ತರಬೇಕಾಗುತ್ತೆ. ಎಲ್ಲನೂ ಮನೆಯಲ್ಲೇ ಮಾಡ್ಕೊಳ್ಳೋಕ್ಕಾಗಲ್ವಲ್ಲ. ಇನ್ನು ಮಿಕ್ಕಿದ ಅವಲಕ್ಕಿನ ಕೂಡ ನಾನು ಆ್ಯಡ್ ಮಾಡಿಕೊಂಡು ಅದೇ ಥರ ಎತ್ತಿಟ್ಕೊಂಡೆ. ಸೊ ಇದಕ್ಕೆ ಇವಾಗ ಕಾದಿರೋ ಎಣ್ಣೆಗೆ ಕಡಲೆಪಪ್ಪು ಮತ್ತು ಕರಿಬೇವು ಸೊಪ್ಪು, ಒಣಮೆಣ್ಸಿನ್ಕಾಯಿನ ನಾನು ಎಣ್ಣೆಯಲ್ಲೇ ಹುರ್ಕೊಳ್ತೀನಿ. ಇದು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬಾಯಿಗೆ ಸಿಗ್ತಾ ಇರುತ್ತೆ. ಕಡಲೆಪಪ್ಪು, ಕಡಲೆ ಬೀಜ ಬಾಯಿಗೆ ಸಿಗ್ತಾಯಿದ್ರೆ ಕರಿಬೇವು ಸೊಪ್ಪು ಇದೆಲ್ಲ ತುಂಬ ಟೇಸ್ಟಿಯಾಗಿ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಸೊ ಇದಕ್ಕೀಗ ನೋಡಿ, ಕಡಲೆ ಬೀಜ, ಕಡಲೆಪಪ್ಪು, ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಇದೆಲ್ಲ ಏನು ಹಾಕಿದ್ನಲ್ಲ ನಾನು, ಇದೆಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ಸೊ ಇದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ
ಅರ್ಶಿನದ ಪುಡಿ ಹಾಕಿದ್ ಮಿಕ್ಸ್ ಮಾಡಿದ್ರೆ ನೋಡೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಖಾರ ಕೂಡ ಜಾಸ್ತಿ ಹಾಕ್ಕೊಂಡು ತಿನ್ಬೋದು. ನಾನಿಲ್ಲಿ ಪಾಪುಗೂ ಸ್ನ್ಯಾಕ್ಸ್ ಕೊಡ್ತಾ ಇರೋದ್ರಿಂದ ಜಾಸ್ತಿ ಖಾರ ಆಗ್ತಾಯಿಲ್ಲ, ಸ್ವಲ್ಪ ಮಾತ್ರ ಖಾರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದೆಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತಿನ್ಬೋದು. ಬಟ್ ಆದರೆ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡಿದ್ದೀನಿ, ಜಾಸ್ತಿ ಮಾಡೋಕ್ಕೇನು ಹೋಗಲಿಲ್ಲ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದಾಗ ನೀವು ತಪ್ಪಲೆಗೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿ ಹಾಕ್ಕೊಂಡಿರೋದ್ರಿಂದ ಈ ಥರನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈಸಿ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಾಗ ನೀವು ಪ್ಲೇಟ್ ಏನಾದರೂ ಮುಚ್ಚಿಬಿಟ್ಟು ಅದನ್ನು ಚೆನ್ನಾಗಿ ಶೇಕ್ ಮಾಡಿದಾಗ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸ್ನ್ಯಾಕ್ಸ್ ರೆಡಿ, ರುಚಿಯಾಗಿರೋವಂಥ ಸ್ನ್ಯಾಕ್ಸ್ ಇಲ್ಲಿ ರೆಡಿ ಆಯಿತು. ಮಕ್ಕಳಿಗೆ ಕೂಡ ಒಂದೇ ಸ್ನ್ಯಾಕ್ಸ್ನ ಒಂದೇ ಥರ ನಾವು ಕೊಟ್ಟು ಅವ್ರಿಗೂ ಬೋರ್ ಆಗುತ್ತೆ. ಈ ಥರ ಹೊಸ ಸ್ನ್ಯಾಕ್ಸ್, ಈ ಥರ ಹೊಸ ರುಚಿಯಾಗಿ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ರುಚಿಯಾಗಿದ್ದರೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಇದು. ಇನ್ನು ನಾನಿಲ್ಲಿ ನೋಡಿ ಸಂಜೆಗೆ ಕಾಫಿ ಟೀ ಕುಡಿಯೋ ಬದಲು ಈ ಪ್ರೋಟೀನ್ ಎಗ್ಸ್ ಪೌಡರನ್ನು ಕುಡಿತೀನಿ. ನೋಡಿ ಇದು 440 ರುಪೀಸ್. ಆ್ಯಕ್ಚುಲಿ ತುಂಬ ಒಳ್ಳೆಯದು, ಬೋನ್ಸ್ ಎಲ್ಲ ಗಟ್ಟಿಯಾಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ ಪ್ರೋಟೀನ್ ಎಗ್ಸ್ನ. ಪ್ರತಿ ಬೆಳಗ್ಗೆ ಇಲ್ಲಾಂದರೆ ಸಂಜೆ 2 ಟೈಮ್ಸ್ ಒಂದೊಂದು ದಿನ, ಆಮೇಲೆ ಇಲ್ಲಾಂದರೆ ಮಾರ್ನಿಂಗ್ ಮಾತ್ರ ತೊಗೊಳ್ತೀನಿ. ನಮ್ಮ ಪಾಪಗೂ ಕೂಡ ಅದನ್ನೇ ಕೊಡ್ತೀನಿ. ಪ್ರೋಟೀನ್ ಎಗ್ಸ್ ಅನ್ನೋದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರೆ, ಪ್ರತಿಯೊಂದು ಐಟಮ್ ಇದರಲ್ಲಿ ಇರುತ್ತೆ, ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸ್ ಜೊತೆಗೆ ಏನಾದರೂ ಕುಡಿಯೋಕ್ಕೆ ಬಿಸಿ ಕಾಫಿ ಟೀ ಬದಲು ಇದನ್ನು ಪ್ರೋಟೀನ್ ಎಗ್ಸ್ನ ಹಾಕ್ಕೊಂಡು ಇಬ್ಬರು ಕುಡಿಯೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಟೈಮು ಬೆಳಗ್ಗೆನೇ ನಾನು ಏನು ತಿಂದಿರೋದು ಖಾಲಿ ಹೊಟ್ಟೆಯಲ್ಲಿ ಜೀನಿಯನ್ನು ಕುಡಿತೀನಿ, ತುಂಬ ಒಳ್ಳೆಯದು ಜೀನಿ ಅದು. ಆದರೆ ಈವ್ನಿಂಗು ನಾನು ಇದರಲ್ಲಿ ಪ್ರೋಟೀನ್ ಎಗ್ಸನ್ನು ತೊಗೊಳ್ತೀನಿ. ಸಂಜೆ ಸ್ನ್ಯಾಕ್ಸ್ ಜೊತೆಗೆ ಬಿಸಿ ಹಾಲು ರೆಡಿ ನೋಡಿ. ಸೊ ಸ್ನ್ಯಾಕ್ಸ್ ಎಲ್ಲ ಆದಮೇಲೆ ನಾನಿಲ್ಲಿ ಮನೆ ಗಲೀಜಾಗಿದ್ದರೆ ನೋಡೋಕ್ಕೆ ಆಗಲ್ಲ ನನ್ನ ಕೈಲಿ. ಅಮ್ಮ ನೋಡಿದರೆ ಬೈತಾರೆ, ಯಾಕೆ ಈ ಕೆಲಸ ಎಲ್ಲ ಮಾಡೋಕ್ಕೆ ಹೋಗ್ತೀನಿ, ನಿನ್ನ ಮನೆ ಕೆಲಸ ಏನು ಮಾಡಿಬಿಡ, ರೆಸ್ಟ್ ತಗೋ ಅಂತ. ಆದರೆ ನನ್ನ ಮನಸ್ಸು ಒಪ್ಪೋದೇ ಇಲ್ಲ. ಕೆಲವು ಪಾತ್ರೆಗಳಿತ್ತು, ಅದರಿಂದ ಕೆಲವು ಪಾತ್ರೆಗಳು ಮಾತ್ರ ಸ್ವಲ್ಪನೇ ಇದ್ದಿದ್ದು, ಅದನ್ನು ವಾಶ್ ಮಾಡಿಕೊಂಡೆ. ಇಲ್ಲಿ ಇಡ್ಲಿಗೆ ನೆನೆಸಿದ್ದೆ ಉದ್ದಿನಬೇಳೆ, ಅವಲಕ್ಕಿ ಮತ್ತು ಅಕ್ಕಿನ. ಯಾವಾಗಲೂ ಇಡ್ಲಿ ಬೇಕು ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಇಡ್ಲಿನ ಚೆನ್ನಾಗಿ ನೆಂದಿತ್ತು, ಅದನ್ನು ಕೂಡ ನಾನು ಗ್ರೈಂಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಇಡ್ಲಿನ ದೋಸೆನ ತುಂಬ ಇಷ್ಟಪಟ್ಟು ತಿಂತಾಳೆ. ತುಂಬ ದಿನ ಆಗಿತ್ತು ಮನೆಯಲ್ಲಿ ಇಡ್ಲಿ ದೋಸೆ ಇದೆಲ್ಲ ಮಾಡಿ. ನನಗೂ ನೆನ್ಸೋಣ ಅಂತ ಅಂದ್ಕೊತಿದ್ದೀನಿ, ಮರ್ತೋಗ್ತಾ ಇರ್ತೀನಿ. ಅದರಿಂದ ಇವತ್ತು ಫೈನಲಿ ಗ್ರೈಂಡ್ ಮಾಡಿ ಇಟ್ಟೆ. ಸೊ ಓನರ್ ಆಂಟಿ ಮನೆಯಲ್ಲಿ ಓಂ ಶಕ್ತಿ ಪೂಜೆ ಇಟ್ಕೊಂಡಿದ್ರು, ನಮ್ಮನ್ನು ಇನ್ವೈಟ್ ಮಾಡಿದರು, ಬಂದೇ ಬರಬೇಕು ನೀವು ಅಂತ ಅಂದ್ಬಿಟ್ಟು ಓಂ ಶಕ್ತಿ ಪೂಜೆಗೆ. ಸೊ ನಾವು ಅಲ್ಲಿಗೆ ಹೋಗಿದ್ದೀವಿ ಓಂ ಶಕ್ತಿ ಪೂಜೆನ ನೋಡೋದಕ್ಕೆ ಅಂತ ಅಂದ್ಬಿಟ್ಟು. ಹಸ್ಬೆಂಡ್ ಇರಲಿಲ್ಲ, ಹಸ್ಬೆಂಡು ಕೆಲ್ಸಕ್ಕೆ ಹೋಗಿದ್ರು, ಅಮ್ಮ ಕೂಡ ಕೆಲ್ಸಕ್ಕೆ ಹೋಗಿದ್ರು. ಎಲ್ಲರನ್ನೂ ಇನ್ವೈಟ್ ಮಾಡಿದರು. ಮನೇಲಿ ಅಡುಗೆ ಏನೂ ಮಾಡಬೇಡಿ, ಇಲ್ಲೇ ಮಾಡಿದ್ದೀವಿ, ಪೂಜೆಗೆ ಬಂದುಬಿಡಿ ಅಂತ ಅಂದ್ಬಿಟ್ಟು. ಸೊ ನಾವು 6:30 ಹಂಗೆ ಹೋಗಿದ್ವಿ, ಇನ್ನೂ ರೆಡಿ ಮಾಡ್ತಾಯಿದ್ರು. ನೋಡೋಕ್ಕೆ ಎಷ್ಟು 2 ಕಣ್ಣು ಸಾಲದು ಅನಿಸುತ್ತೆ, ಅಷ್ಟು ತುಂಬ ಪವರ್ಫುಲ್ ಗಾಡ್ ಅಲ್ವಾ ಇದು ಓಂ ಶಕ್ತಿ ಅಂತಂದರೆ. ನಾವು ಹೋದಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು, ಬಟ್ ಇನ್ನೂ ಯಾರೂ ಬಂದಿರಲಿಲ್ಲ. ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕಿತ್ತು, ನಾವು ಆವಾಗ ಹೋದ್ವಿ.
ಆಂಟಿಯವರು ಮಾಲೆ ಹಾಕಿಸ್ಕೊಂಡು 14 ವರ್ಷ ಆಯ್ತಂತೆ, ಅದಕ್ಕೆ ಪೂಜೆನ ಇಟ್ಕೊಂಡಿದ್ರು. ಅವ್ರು ಓನರ್ ಅಂಕಲು ಓನರ್ ಆಂಟಿ ಕೂಡ ಇಬ್ಬರು ಪೂಜೆ ಮಾಡಿ ಮುಗಿಸಿದ್ರು. ತುಂಬ ಜನ ಬಂದಿದ್ದರು ಈ ಪೂಜೆಗೆ. ನನಗೆ ಈ ಥರ ಪೂಜೆಗಳಿಗೆ ಹೋಗಬೇಕು ಅಥವಾ ಭಜನೆಗಳಿಗೆ ಹೋಗಬೇಕು ಅಂತಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಓಂ ಶಕ್ತಿ ಪರಾಶಕ್ತಿ ಎಲ್ಲರೂ ಹೇಳಿ. ಓಂ ಶಕ್ತಿಯೇ ಪರಾಶಕ್ತಿಯೇ, ಓಂ ಶಕ್ತಿಯೇ ಪರಾಶಕ್ತಿಯೇ, ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ, ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ, ಓಂ ಶಕ್ತಿಯೇ ಮರುವೂರ ಅರಸಿಯೇ, ಓಂ ಶಕ್ತಿಯೇ ಮರುವೂರ ಅರಸಿಯೇ, ಓಂ ಶಕ್ತಿಯೇ ಓಂ ವಿನಾಯಕ, ಓಂ ಶಕ್ತಿಯೇ ಓಂ ವಿನಾಯಕ, ಓಂ ಶಕ್ತಿಯೇ ಓಂ ಕಾಮಾಕ್ಷಿಯೇ, ಓಂ ಶಕ್ತಿಯೇ ಓಂ ఇక్కడ బాధ్య చారు బాయింద తెగ్గమ్మದು చారు బాగింద తెగ్గి ಅಮ್ಮ ಹೇಳಿ. ಇನ್ನು ಮಾಲೆ ಹಾಕಿಸ್ಕೊಂಡಿರೋರೆಲ್ಲ ಡ್ಯಾನ್ಸ್ ಆಡ್ತಾಯಿದ್ರು. ಅದನ್ನು ನೋಡಿಬಿಟ್ಟು ನಾನು ಡ್ಯಾನ್ಸ್ ಆಡಬೇಕು ಅಂತಂದ್ಬಿಟ್ಟು ಬೇವಿನ ಸೊಪ್ಪನ್ನು ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಅವರು ಎಂಕರೇಜ್ ಮಾಡ್ದಂಗೆ ಇವಳು ಕೂಡ ತುಂಬ ಖುಷಿಯಿಂದ ಡ್ಯಾನ್ಸ್ ಆಡ್ತಾಯಿದ್ದಾಳೆ. ಅವರು ಹಾಡು ಅಂತ ಇವಳು ಹಾಡೋದಕ್ಕೆ ಎಲ್ಲಾದರೂ ಹೋಗಲಿ, ಅವಳಿಗೆ ತುಂಬ ಈ ಥರ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಡ್ಯಾನ್ಸ್ ಆಡೋದಕ್ಕೆ ತುಂಬಾ ಇಷ್ಟಪಡ್ತಿದ್ದಾಳೆ. ಅವರು ಹಾಡು ಅಂತಂದರೆ ಇವಳು ಎಂಕರೇಜ್ ಆಡ್ತಾನೆ ಇದ್ದಾಳೆ. ಡ್ಯಾನ್ಸ್ ಆಡೋದು ಲಾಸ್ಟ್ ಆಮೇಲೆ ಎಲ್ಲರೂ ಇದ್ದಾರೆ ಅಂತಂದ್ಬಿಟ್ಟು ನಾಚ್ಕೊಂಡು ಸುಮ್ಮನೆ ಸೈಲೆಂಟ್ ಆಗಿಬಿಟ್ಲು. ಆಮೇಲೆ ಆಡೋಕ್ಕೆ ಹೋಗಲಿಲ್ಲ. ಈ ಥರ ಮಕ್ಕಳಿಗೆ ಎಲ್ಲಾದರೂ ಹೋದಾಗ ಡ್ಯಾನ್ಸ್ ಆಡಿದಾಗ ಎಲ್ಲರೂ ಇಷ್ಟು ಖುಷಿಯಾಗಿ ನಾನು ಡ್ಯಾನ್ಸ್ ಆಡಬೇಕು, ನಾವು ಇದು ಮಾಡಬೇಕು. ಅವ್ರು ಆ್ಯಕ್ಚುಲಿ ಚಿಕ್ಕ ವಯಸ್ಸಿಗೆ ಎಷ್ಟು ಚೆನ್ನಾಗಿದ್ರು ನಾಚ್ಕೊಳ್ಳಿ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತಂದ್ಬಿಟ್ಟು. ಆದರೆ ಎಲ್ಲರೂ ಇರೋದ್ರಿಂದ ಸ್ವಲ್ಪ ಹೊತ್ತು ಹಾಡ್ತಾಳೆ ಮತ್ತು ಸ್ವಲ್ಪ ಹೊತ್ತು ನಾಚ್ಕೊಂಡು ಸುಮ್ಮನೆ ಆಗಿಬಿಡ್ತಾಳೆ. ಆಮೇಲೆ ನಮ್ಮಮ್ಮ ಬಂದರು. ನಮ್ಮಮ್ಮನ ನೋಡಿ ಅವಳು ನಾಚ್ಕೊಂಡು ಸುಮ್ಮನೆ ಆಗಿಬಿಟ್ಲು, ಡ್ಯಾನ್ಸ್ ಆಡಲಿಲ್ಲ. ಸೊ ನಾನಿಲ್ಲಿ ನೆಕ್ಸ್ಟ್ ಡೇಗೆ ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ, ಅಂದರೆ ನೆಕ್ಸ್ಟ್ ಮಾರ್ನಿಂಗೆ ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಮಾರ್ನಿಂಗೇ ಎದ್ದು ಇಡ್ಲಿಗೆ ಹಾಕಿ ಇಟ್ಟಿದ್ದೆ, ತುಂಬ ಸಾಫ್ಟಾಗಿ ಬಂದಿತ್ತು. ಸೊ ನಿಮಗೆ ಈ ವಿಡಿಯೋನೂ ಕೂಡ ಇಡ್ಲಿ ಸಾಫ್ಟಾಗಿ ಬರಬೇಕಂದ್ರೆ ಹೇಗೆ ಮಾಡಬೇಕು ಅಂತಂದ್ಬಿಟ್ಟು ಈ ವಿಡಿಯೋನೂ ಕೂಡ ಪೋಸ್ಟ್ ಮಾಡ್ತೀನಿ, ಮಿಸ್ ಮಾಡಿದೆ ನೋಡಿ.
ಸೊ ಇಡ್ಲಿ ಅಂತೂ ಮಲ್ಲಿಗೆ ಥರ ತುಂಬ ಸಾಫ್ಟಾಗಿ ಬಂದಿತ್ತು. ಈ ಇಡ್ಲಿ ಜೊತೆಗೆ ಕಡಲೆ ಬೀಜದ ಚಟ್ನಿ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ವಾ. ಸೊ ಇವತ್ತಿನ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದ್ರಿಂದ ನಾನು ಹಾಕಿದ ವೀಡಿಯೋಸ್ನ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ನೋಡ್ಬೋದು ನನ್ನ ವಿಡಿಯೋನ ಮೊದಲು. ಸೊ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ಸಾಫ್ಟಾಗಿ ಇಡ್ಲಿ ಮಾಡೋದು ಹೇಗೆ ಅಂತಂದ್ಬಿಟ್ಟು ನಿಮಗೆ ವಿಡಿಯೋ ಮಾಡಾಕ್ತೀನಿ. ಖಂಡಿತವಾಗ್ಲೂ ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡು ಸಬ್ಸ್ಕ್ರೈಬ್. ಬಾಯ್.